ಸ್ಪೋರ್ಟ್ ಮಾಡೆಲ್ ಆಗಿರೋದ್ರಿಂದ ನಾವು 15,95,000 rupees ಕೋಟ್ ಮಾಡ್ತಾ ಇದೀವಿ. ಈ ಕಾರ್ ಬಂದ್ಬಿಟ್ಟು ನಿಮಗೆ ಇಂಟೀರಿಯರ್ ಸನ್ರೂಫಿಗೋ ಫೇಮಸ್ ಕಾರ್ ಅಲ್ಲ. ಇಟ್ಸ್ ಆಲ್ ಅಬೌಟ್ ಪವರ್. 12,50,000. ಸರ್ ಬಂದ್ರೆ ಏನಾದ್ರು 12 lakhs ಸಮಥಿಂಗ್ ಆಗ್ಬೋದಾ? ಡೆಫಿನೆಟ್ಲಿ ಬರ್ಲಿಕ್ಕೆ ಹೇಳಿ, ಹೆಚ್ಚು ಕಮ್ಮಿ ಕೂತ್ ಮಾಡಿ. ನಾವು 16 lakhs ಹೇಳ್ತಾ ಇದ್ದೀವಿ. 16 ಲಕ್ಷ. ರಿಯಲ್ ಕಾರ್ ಎಂಥೋಸಿಯಸ್ಟ್ ಯಾರಿದ್ದಾರೆ ಅವರಂತೂ ಈ ಕಾರ್ನ ಬಿಡೋದೇ ಇಲ್ಲ. ಪ್ರಾಪರ್ ರೆಕಾರ್ಡ್ಸ್ ಕೊಡ್ತೀನಿ, ಪ್ರೈಸು ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 12.25 ಪ್ರೈಸ್ ಹೇಳ್ತಾ ಇರೋದು. ಸರ್ ನನ್ನ ಚಾನಲ್ ಕಡೆಯಿಂದ ಬಂದ್ರೆ ಏನಾದ್ರು ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಅಂದ್ರೆ 13 ಒಳಗಡೆ ಕ್ಲೋಸ್ ಮಾಡ್ತೀರಾ? 12,75,000 rupees ಕ್ಲೋಸ್ ಮಾಡ್ತೀನಿ ಬನ್ನಿ. 2021 ಮಾಡೆಲ್. 21 ಮಾಡೆಲ್ ವೋಲ್ಕ್ಸ್ವ್ಯಾಗನ್ ಪೋಲೋ ರೆಡ್ ಕಲರ್ ಅಲ್ಲಿ 6,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ವಿಸಿಟ್ ಆಗಿ 80,000 to 85,000 ಡ್ರಿವನ್ ಆಗಿರೋದು. ಪೆಟ್ರೋಲ್ ವೇರಿಯಂಟು, ಕಂಫರ್ಟ್ ಲೈನು. 2,99,000ಕ್ಕೆ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಡ್ರಿವನ್ ಅಪ್ರಾಕ್ಸಿಮೇಟ್ 70,000. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಡೀಸೆಲ್ ZDI. ಓಕೆ 6 lakhs ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. 6 lakh ಲೋನ್ ಕೂಡ ಆಗುತ್ತೆ. 6 ಲಕ್ಷಕ್ಕೆ 6 ಲಕ್ಷ. 2016 ಮಾಡಲ್ ZDI. ಹಾಯ್ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಆಲ್ಮೋಸ್ಟ್ ಇವ್ರ ಎಕ್ಸ್ಪೀರಿಯನ್ಸ್ ಕೇಳೋದಾದ್ರೆ 10 ವರ್ಷ ಎಕ್ಸ್ಪೀರಿಯನ್ಸ್, ಬಟ್ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು. ಇವ್ರದ್ದು ಡೀಲಿಂಗ್ ಅಂತಂದ್ರೆ ಲಕ್ಸುರಿ ಪ್ರೀಮಿಯಂ ವೆಹಿಕಲ್ಗಳಷ್ಟೇ ಸೇಲ್ ಮಾಡ್ತಾರೆ. ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಇಂದ ಲೈಕ್ ಬೇಸ್ ವೇರಿಯಂಟ್, ನಾರ್ಮಲ್ ವೇರಿಯಂಟ್ ಗಾಡಿಗಳು ತರ್ತಾರೆ, ಲೈಕ್ ಕ್ವಿಡ್ ಆಗಲಿ ಸ್ವಿಫ್ಟ್ ಆಗಲಿ. ಬಟ್ ಇವ್ರು ಪ್ರೀಮಿಯಂ ವೆಹಿಕಲ್ಲೇ ಜಾಸ್ತಿ ಸೇಲ್ ಮಾಡ್ತಾರೆ ಅಂತ ಹೇಳ್ಬೋದು. ಕೇಳ್ಬಿಡೋಣ ಯಾವ ಶೋರೂಮು, ಎಲ್ಲಿ ಬರುತ್ತೆ ಅಂಡ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ. ಸರ್ ನಮಸ್ಕಾರ. ಹಾಯ್, ಹೆಂಗಿದ್ದೀರಾ? ಫೈನ್. ನಿಮ್ಮ ಹೆಸರು? ಶರತ್. ಶೋರೂಮ್ ಅಡ್ರೆಸ್ಸು ಸರ್? ರಾಜರಾಜೇಶ್ವರಿ ನಗರದಲ್ಲಿ ಶರತ್ ರಾಕ್ಲೈನ್ ಆಟೋಮೋಟಿವ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಸರ್ 10 ವರ್ಷ ಎಕ್ಸ್ಪೀರಿಯನ್ಸ್ ನಾನು ಕೇಳ್ಪಟ್ಟಂಗೆ. ಸರ್ 10 ವರ್ಷ ಜರ್ನಿ ಯಾವ ಥರ ಇದೆ ಹೇಳ್ಬಿಡಿ. ಸೊ ಡಿಪೆಂಡ್ಸ್, ಎಲ್ಲರಿಗೂ ಹೊಸದಿರುತ್ತೆ, ಕಲಿಬೇಕಾರೆ ಕಲಿತಾ ಹಳೆದಾಗತ್ತೆ. ಹೌದಾ? ಅಂಡ್ ಇನಿಷಿಯಲಿ ನೀವು ಪ್ರೀಮಿಯಂ ವೆಹಿಕಲ್ ಸೇಲ್ ಮಾಡ್ತಿದ್ದೀರಾ ಅಂಡ್ ಇವಾಗ ಬೆಸ್ಟ್ ಪ್ರೈಸ್ ಅಲ್ಲಿ ಎಲ್ಲರಿಗೂ ಹುಂಡಾಯಿ, ಮಾರುತಿ, ಮಹೀಂದ್ರ ಎಲ್ಲ ತಗೊಳ್ತಾರೆ. ಸೊ ಏನು ಇನ್ ಬಿಟ್ವೀನ್ ಜಾಸ್ತಿ ಡಿಫ್ರೆನ್ಸ್ ಏನು ಬರಲ್ಲ. ಪ್ರೀಮಿಯಂ ಕಾರ್ಸಿಗಾಗಲಿ, ಬೇಸ್ ಮಾಡೆಲ್ ಬ್ರ್ಯಾಂಡಿಗಾಗಲಿ ಯಾವ ಥರ ಡಿಫ್ರೆನ್ಸ್ 1 ಲಕ್ಷ 2 ಲಕ್ಷ ಬರುತ್ತೆ ಅಷ್ಟೇ. ಸೊ ಆ ಮೈಂಡ್ ಸೆಟ್ ಅಲ್ಲಿ ನಾನು ಒಳ್ಳೊಳ್ಳೆ ಕಾರ್ಗಳನ್ನ ಪ್ರೀಮಿಯಂ ಬ್ರ್ಯಾಂಡ್ನ ಸೊ ಅಫೋರ್ಡಬಲ್ ಪ್ರೈಸಲ್ಲಿ ನನ್ನ ಕ್ಲೈಂಟ್ಗೆಲ್ಲ ಕೊಟ್ಟು ಅವರೇನು ಪ್ರೀಮಿಯಂ ಕಾರೇ ಮಾರೋದಂತ ನೇಮ್ ಆಗಿದೆ. ಸರ್ ಅಡ್ರೆಸ್ ಎಲ್ಲಿ ಬರುತ್ತೆ ಇದು? ರಾಜರಾಜೇಶ್ವರಿ ನಗರ, ಡಬಲ್ ರೋಡ್. ಇನ್ ಕೇಸ್ ನಿಮಗೆ ಕನ್ಫ್ಯೂಸ್ ಆದರೂ ಕೂಡ ನಂಬರ್ ಕೂಡ ಹಾಕಿರ್ತೀನಿ, ಕೆಳಗಡೆ ಲೊಕೇಶನ್ ಕೂಡ ಹಾಕಿರ್ತೀನಿ. ನೀವು ಹಾಯ್ ಅಂತ ಕಳಿಸಿದ್ರೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ವಿಡಿಯೋದಲ್ಲಿ ನಾನು ಸಮ್ ಆಫ್ ದ ಕಾರ್ ನಾನು ಆ್ಯಡ್ ಮಾಡಿಲ್ಲ. ಸರ್ ಯಾವ ಇದೆ ಸರ್ ವಿಡಿಯೋದಲ್ಲಿ ಇರೋದು? ಈಗ ಹೇಳಿದ್ದು ಆಕ್ಚುಲಿ ಪಾರ್ಕಿಂಗ್ ಕೊರತೆ ಇರೋದ್ರಿಂದ ಇಷ್ಟ ನಿಲ್ಸಿರೋದು. ಓಕೆ. ಸೊ ನನ್ನ ಹತ್ರ A4, A3, A6, Q3, Q7, ಸ್ಕೋಡಾದಲ್ಲಿ ಆಲ್ಮೋಸ್ಟ್ ಎಲ್ಲ ವೇರಿಯೇಟಿ ಕಾರ್ಗಳು ಇದೆ ನನ್ನ ಹತ್ರ. ಆಲ್ಮೋಸ್ಟ್ ಸ್ಕೋಡಾ, ರ್ಯಾಪಿಡ್, ಆಕ್ಟಾವಿಯಾ ಎಲ್ಲ ಇದೆ. ಫೋಕ್ಸ್ವ್ಯಾಗನ್ ಅಲ್ಲಿ ಪೋಲೋ ಇದೆ, ವೆಂಟೋ ಇದೆ, ಜೆಟ್ಟಾ ಪಸಾಟ್ ಇದೆ. ಮರ್ಸಿಡೀಸ್ ಅಲ್ಲಿ C ಕ್ಲಾಸ್ ಇದೆ, E ಕ್ಲಾಸ್ ಇದೆ. ಮೋಸ್ಟ್ ಆಫ್ ದ ಆಲ್ಮೋಸ್ಟ್ ಎಲ್ಲ ಇದೆ. ಇದು ನೋಡಿ, ನೀವು Q7 ನೋಡಿದ್ರಿ, V8 ಯಾರ ಕೈಲಿದೆ? ತುಂಬಾ ರೇರ್ ಗಾಡಿ ಅದು. ಎಕ್ಸಾಕ್ಟ್ಲಿ. ಇದೇ ತರ ವೆಹಿಕಲ್ ನಿಮ್ಗೆ ಬೇಕು ಅಂತಂದ್ರೆ ರಾಕ್ಲೈನ್ ಆಟೋಮೋಟಿವ್ ಬನ್ನಿ. ಅದಾದ ನಂತರ ನಿಮ್ಗೆ ಲೊಕೇಶನ್ ಹಾಕಿರ್ತೀನಿ, ನೀವು ಹಾಯ್ ಅಂತ ಕಳಿಸಿದ್ರು ಕೂಡ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೊಂದ್ಸರ್ತಿ ಹೇಳ್ತೀನಿ ಇದನ್ನ ಇನ್ಫಾರ್ಮೇಶನ್. ವಿಡಿಯೋದಲ್ಲಿ ನಾನು ಮೋಸ್ಟ್ ಆಫ್ ದ ವೆಹಿಕಲ್ ಕವರ್ ಮಾಡಿಲ್ಲ. ಇನ್ ಕೇಸ್ ಕ್ಯಾಟ್ಲಾಗ್ ಬೇಕು ಅಂದ್ರೂ ಕೂಡ ಕ್ಯಾಟ್ಲಾಗ್ ಇದೆಯಲ್ಲ ನನ್ನ ವಾಟ್ಸಪ್ ಅಲ್ಲಿ ಇರುತ್ತೆ, ಟೆಕ್ಸ್ಟ್ ಮಾಡ್ಬೋದು. ಅಂಡ್ ಸರ್ ಲೋನ್ ಅಂತ ಹೋಗೋದ್ರೆ ಯಾವ ತರ ಲೋನ್ ಆಗುತ್ತೆ? ಸರ್ ಆಲ್ಮೋಸ್ಟ್ ಒಂದು 40 ಬ್ಯಾಂಕ್ಸ್ ಟೈಪ್ ಮಾಡ್ಕೊಂಡಿದ್ದೀವಿ. ಓಕೆ. 40 ಬ್ಯಾಂಕ್ಸ್ ಅಲ್ಲಿ ನಿಮಗೆ ದಿ ಬೆಸ್ಟ್ ಎಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಆಗ್ತದೆ, ನಿಮ್ಮ ಪ್ರೊಫೈಲ್ ಎಲ್ಲಿ ಸೂಟ್ ಆಗ್ತದೆ ನೋಡಿಕೊಂಡು 2 to 3 days ಅಲ್ಲಿ ಲೋನ್ ಮಾಡಿಕೊಡುವ. 2 to 3 days ಅಲ್ಲಿ ಡೆಲಿವರಿನೂ ಕೊಟ್ಬಿಡುವ. ಅಂಡ್ ಬೇಸ್ಡ್ ಆನ್ ದ ಮಾಡೆಲ್ ಯಾವ್ದ್ರಿಂದ? 2012, 13, 14? ಸರ್ ಆಲ್ಮೋಸ್ಟ್ ನಾವು ಲೇಟೆಸ್ಟ್ ಬ್ರ್ಯಾಂಡ್ ಮಾಡೆಲ್ ಮತ್ತೆ ಬ್ರ್ಯಾಂಡಿಗೆ ಫೋಕಸ್ ಮಾಡ್ತೀವಿ. ಸೊ ವೆಹಿಕಲ್ ದಿ ಬೆಸ್ಟ್ ಕಂಡೀಷನ್ ಅಲ್ಲಿ ಇದೆ, ಪ್ರೀಮಿಯಂ ಆಗಿದೆ, ಲುಕ್ಸ್ ಗುಡ್ ಇದೆ, ಸರ್ವಿಸ್ ರೆಕಾರ್ಡ್ ಪ್ರಾಪರ್ ಇದೆ ಅಂದ್ರೆ ಮಾಡೆಲ್ ನಾವು ಏನು ಮ್ಯಾಟ್ರ್ ಮಾಡ್ಕೊಳ್ಳೋಲ್ಲ, ಪರ್ಚೇಸ್ ಮಾಡ್ತೀವಿ. ಅಂಡ್ ವಿಡಿಯೋದಲ್ಲಿ ಏನು ಹೇಳ್ತಿರಲ್ಲ ಪ್ರೈಸ್ ಸ್ವಲ್ಪ ನೆಗೋಷಿಯೇಟ್ ಆಗುತ್ತಾ ಬಂದ್ರೆ ಸ್ಲೈಟ್ಲಿ? ಡೆಫಿನೆಟ್ಲಿ ಮಾಡುವ ಸರ್, ಯಾಕಂದ್ರೆ ಏನೋ ಒಂದು ಕುತೂಹಲದಿಂದ ಬಂದಿರ್ತಾರೆ ಇದೆ ಅಂತ. ಅವರಿಗಂತೂ ನಾವು ಯಾವುದೇ ರೀತಿಯ ಇದು ಮಾಡಲ್ಲ, ಒಂದು ಬೆಸ್ಟ್ ಅಂತ ಮಾಡಿ ಕಳಿಸ್ಕೊಡ್ತೀನಿ. ಅಂಡ್ ನೀವು ಗೂಗಲ್ ರಿವ್ಯೂ ರೇಟಿಂಗ್ ನೋಡ್ಕೋಬಹುದು. ಗೂಗಲ್ ರಿವ್ಯೂ ರೇಟಿಂಗ್ ಎಲ್ಲಾನು ಪಾಸಿಟಿವ್ ಇದೆ. ನೀವು ವಿಸಿಟ್ ಗೂಗಲ್ ಅಲ್ಲಿ ಹಾಕಿದ್ರು ಕೂಡ, ಬಟ್ ಗೂಗಲ್ ಲೊಕೇಶನ್ ಏನಿದೆ ರಾಂಗ್ ಆಗಿದೆ. ಬಿಕಾಸ್ ಹಳೆ ಶೋರೂಮ್ ಅಲ್ಲಿ ಲೊಕೇಶನ್ ಸಿಗುತ್ತೆ. ಕಾಲ್ ಮಾಡಿ. ನಂಬರ್ ಇದೆಯಾ ಸರ್ ಗೂಗಲ್? ಹೌದು, ಗೂಗಲ್ ನಂಬರ್ ಇದೆ, ನನ್ನ ಮೇಲ್ ID ಇದೆ. access ಸಿಗುತ್ತೆ ಸರ್. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಮತ್ತೊಂದು ಪಾಯಿಂಟ್ ಇದೆ ಹೇಳಿ. ಸ್ಪೆಷಲ್ ಆಗಿ ನಮ್ಮ ಹತ್ರ ಕಾರ್ ಪರ್ಚೇಸ್ ಮಾಡಕ್ಕೆ ಬರ್ತೀರಾ ಅಲ್ವಾ, ಬನ್ನಿ. ನಮ್ಮ ಹತ್ರ ಕಾರ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ನೀವು ತಗೊಳ್ಳಿ. ಜೊತೆಗೆ ನಿಮ್ದು ಯಾವ್ದಾದ್ರು ಪ್ರೀಮಿಯಂ ಆಗಲಿ, ಬೇಸ್ ಮಾಡೆಲ್ ಆಗಲಿ, ಯಾವುದೇ ಥರ ಕಾರ್ಗಳಿದ್ರು ಮಾರುತಿಯಿಂದ ಮರ್ಸಿಡೀಸ್ ತನಕ ಎನಿ ಬ್ರ್ಯಾಂಡ್, ಎನಿ ಮಾಡೆಲ್ ತಗೊಂಡು ಬನ್ನಿ ನನ್ನ ಹತ್ರ. ನಾನು ಬೆಸ್ಟ್ ಪ್ರೈಸ್ಗೆ ನಿಮಗೆ ಡೀಲ್ ಕ್ಲೋಸ್ ಮಾಡ್ಕೊಡ್ತೀನಿ. ಅದನ್ನ ನಾನು ಎಕ್ಸ್ಚೇಂಜ್ ಮಾಡ್ಕೊತೀನಿ, ಇಲ್ಲಾಂದರೆ ಒನ್ ವೇ ನಾನು ಪರ್ಚೇಸ್ ಮಾಡ್ತೀನಿ.
ಓಕೆ, ಇನ್ ಕೇಸ್ ನೀವು ಎಕ್ಸ್ಚೇಂಜಲ್ಲಿ ಇದು ಮಾಡ್ತಿದ್ರೆ ಗಾಡಿಗಳು ತೊಗೊಳ್ತಿದ್ರು ಕೂಡ ಇವ್ರು ಎಕ್ಸ್ಚೇಂಜ್ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಪರ್ಚೇಸ್ ಕೂಡ ಮಾಡ್ತಾರೆ ಅಂತದನ್ನದೇ ಹೇಳಕ್ಕೆ ಬಯಸಿದ್ರು. ಆ್ಯಂಡ್ ಕಂಪೇರ್ ಟು ಮಾರ್ಕೆಟ್ ಪ್ರೈಸು, ಫಾರ್ ಎಕ್ಸಾಂಪಲ್ ನೀವು ಮಾರ್ಕೆಟಲ್ಲಿ ಚೆಕ್ ಮಾಡಿದ್ರೆ ಈ ಪ್ರೈಸ್ನ ಕೊಟ್ಟಿದ್ದಾರೆ ಅಂತ ಹೇಳಿ ತೋರಿಸಿ ಗಾಡಿ ಚೆಕ್ ಮಾಡ್ತಾರೆ ಅವರು, ಅದಕ್ಕಿಂತ ಬೆಸ್ಟ್ ಪ್ರೈಸ್ ಕೊಡ್ತಾರೆ ಅಂತ ಹೇಳ್ಬೋದಲ್ವ ಸರ್? ಡೆಫಿನೆಟ್ಲಿ ಮಾಡುವ. ಬನ್ನಿ ಸರ್. ಎನಿಥಿಂಗ್ ಟು ಆ್ಯಡ್? ನೋ ಅಲ್ಲ? ಮತ್ತೆ ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಶೋರ್ ಮಾಡಿ. ಬನ್ನಿ ಸರ್. ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ದಂಗೆ ಸರ್ 10 ವರ್ಷ ಎಕ್ಸ್ಪೀರಿಯನ್ಸು ಲಕ್ಸುರಿ ಗಾಡಿಗಳು ಸೇಲ್ ಮಾಡೋದ್ರಲ್ಲಿದೆ. ಆ್ಯಂಡ್ ಇವಾಗ ಕಸ್ಟಮರ್ ರಿಕ್ವೈರ್ಮೆಂಟ್ ಆಗಿರೋದ್ರಿಂದ ಮಿಡ್ ವೇರಿಯಂಟ್ ತೊಗೊಂಡು ಬಂದು ಸೇಲ್ ಮಾಡ್ತೀರಾ ಅಂತ ಹೇಳ್ಬೋದು. ಬಟ್ ನೆವರ್ದಲೆಸ್ ಸರ್, ನೀವು ಲಕ್ಸುರಿ ಫೀಲ್ ಗಾಡಿಗಳನ್ನ ಸೇಲ್ ಮಾಡ್ತೀರಾ ಅಂತ ಅನ್ನೋದಕ್ಕಿಂತ ಫಸ್ಟ್ ವೆಹಿಕಲ್ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಸರ್, ಹೆಂಗಂತೀರಾ ಸರ್? ಓಕೆ, ಡನ್. ಹಾಗೆ ಮಾಡುವ. ಫಸ್ಟ್ ವೆಹಿಕಲ್ಲು ಲ್ಯಾಂಡ್ ರೋವರು ಡಿಸ್ಕವರಿ ಸರ್, ಡೀಟೇಲು HSC SD4 4-wheel drive, ಸೆಕೆಂಡ್ ಓನರ್, ಶೋರೂಮ್ ಮೇಂಟೈನ್ಡ್, ಅಂಡ್ ಡ್ರಿವನ್ ಆಗಿರೋದು 1 lakh ಸಮಥಿಂಗ್, 1 lakh ಚೇಂಜ್ ಓಡಿದೆ. ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಕೂಡ ಇದೆ. ಡೀಸೆಲ್ ಆಟೋಮೆಟಿಕ್. ಓಕೆ ಸರ್, ಮೈಲೇಜ್ ಕೇಳಬಹುದಾ ಇದ್ರದ್ದು? ಡಿಪೆಂಡ್ ಸರ್, 13-14 ತನಕ ಬರುತ್ತೆ. 13 7 ಸೀಟರ್ ಇದೆ. 7 ಸೀಟರ್. 5 ಸೀಟರ್ ಬರುತ್ತೆ ಇದರಲ್ಲಿ, ಬಟ್ ಕನ್ವರ್ಟ್ ಆಗಿದೆ 7 ಸೀಟರ್. ಸೀಟ್ ಕೂಡ ಕಸ್ಟಮೈಸ್ಡ್ ಆಗಿದೆ. ಕಸ್ಟಮೈಸ್ ಆಗಿದೆ. ಇಂಟೀರಿಯರ್ ನೋಡ್ತಿರ್ತೀವಿ, ತೋರಿಸ್ತೀನಿ ನಿಮಗೆ. ನೋಡ್ಬೋದು, ನಿಮಗೆ ರೇರ್ ಸೈಡಿಂದ ತೋರಿಸ್ತಿದ್ದೀನಿ ಆ್ಯಂಡ್ ಫ್ರಂಟ್ ಪ್ರೊಫೈಲ್ ಇಲ್ಲಿಂದನೇ ತೋರಿಸ್ತೀನಿ. ಯಾರು ಲಕ್ಸುರಿ ಫೀಲ್ ಮಾಡಬೇಕು ಅನ್ನೋರಿಗೆ ವಿಸಿಟ್ ಆಗಿ ಲಕ್ಸುರಿ ಗಾಡಿಗಳು ಇದಲ್ಲದೆ ನಿಮಗೆ ಬೇರೆ ಗಾಡಿಗಳು ಇದೆ, ವಿಡಿಯೋದಲ್ಲ ನಾನು ತೋರಿಸೋದಿಲ್ಲ. ಬಟ್ ನೀವು ಯಾರು ಲಕ್ಸುರಿ ಗಾಡಿಗಳು ಅಥವಾ ಪ್ರೀಮಿಯಂ ವೆಹಿಕಲ್ ಬೇಕು ಅನ್ನೋರಿಗೆ ಕೆಳಗಡೆ ನಂಬರ್ ಇರುತ್ತೆ, ಕಾಲ್ ಮಾಡ್ಬೋದು. ಸರ್ ಪ್ರೈಸಿಂಗು ಸರ್ ಇದಕ್ಕೆ ಸ್ಪೋರ್ಟ್ ಮಾಡೆಲ್ ಆಗಿರೋದ್ರಿಂದ ನಾವು 15,95,000 rupees ಕೋಟ್ ಮಾಡ್ತಾ ಇದೀವಿ. ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡುವ, ಬನ್ನಿ ಹೆಚ್ಚು ಕಮ್ಮಿ ಮಾಡುವ. ಸರ್ ಲೋನು ಆಗುತ್ತೆ ಹಾಂ, ಆಲ್ ಓವರ್ ಕರ್ನಾಟಕ. ಸಿಬಿಲ್ ಬೇಸ್ಡ್ ಆನ್ ಸಿಬಿಲ್? ಡಿಪೆಂಡ್ಸ್. ಓಕೆ ಸರ್, ಈ ಕಡೆ 2 ವೆಹಿಕಲ್ ಇರೋದು ಸರ್, ಬ್ಲ್ಯಾಕ್ ಬ್ಯೂಟಿ ಒಂದು ಆ್ಯಂಡ್ ರೆಡ್ ಬ್ಯೂಟಿ ಒಂದು. ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್. ಇವಾಗ ಟ್ರೆಂಡ್ ಏನಾಗಿದೆ ಅಂತಂದರೆ ಕಾರ್ ಅಂತಂದರೆ ಥಾರ್ ಅಂತ ಹೇಳ್ಬೋದು ಅಲ್ವಾ? ಹೌದೌದು. ಆ್ಯಂಡ್ 2 ಗಾಡಿಗಳು ಡೀಸೆಲ್ ಆಟೋಮೆಟಿಕಾ? 2 ಡೀಸೆಲು, ಮ್ಯಾನ್ಯುವಲ್. 2 ಮ್ಯಾನ್ಯುವಲ್ 4-wheel drive. 4-wheel drive. 2 ಸಿಂಗಲ್ ಓನರ್. ಓಕೆ, 2 ಗಾಡಿಗಳು ಬೆಂಗಳೂರು ಪಾಸಿಂಗ್ ಆಗಿರೋ, 2 ಬೆಂಗಳೂರು ರಿಜಿಸ್ಟ್ರೇಷನ್. ಓಕೆ ಬನ್ನಿ. ಆ್ಯಂಡ್ ಫ್ರಂಟಿಂದ ತೋರಿಸ್ತೀನಿ ನಿಮಗೆ ಯಾವ ಥರ. ಬ್ಲ್ಯಾಕ್ ಬ್ಯೂಟಿ ಅದು ಮೇ ಬಿ ಡ್ರಿವನ್ ಆಗಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಅದು ಬಂದುಬಿಟ್ಟು ಅದು 50,000 ಓಡಿದೆ. ಆ ಕಡೆದು ರೆಡ್? ಹೌದು, 50,000 ಓಡಿರೋದು. ಫಸ್ಟ್ ಇದನ್ನೇ ತೊಗೊಂಡ್ಬಿಡ್ತೀನಿ. ಮಾಡಲು 2022 ಮಾಡೆಲ್. ಅದು ಹಾರ್ಡ್ ಟಾಪ್ 4x4 ಫ್ಯಾನ್ಸಿ ನಂಬರ್ ಇದೆ. ಓಕೆ, 0023. ಓಕೆ, 50,000 ಓಡಿರೋದು. ಪ್ರೈಸಿಂಗ್ ಅಂತ ಏನು ಹೇಳ್ತೀರಾ ಸರ್? 12,50,000 rupees. 12,50,000. ಹಾಂ ಸರ್, ಬಂದರೆ ಏನಾದರೂ 12 lakh ಸಮಥಿಂಗ್ ಆಗ್ಬೋದಾ? ಡೆಫಿನೆಟ್ಲಿ ಬರ್ಲಿಕ್ಕೆ ಹೇಳಿ, ಹೆಚ್ಚು ಕಮ್ಮಿ ಕೂತ್ ಮಾಡಿ. ಲೋನ್ ಕೂಡ ಆಗುತ್ತೆ, 80% ಲೋನ್ ಆಗುತ್ತೆ. 80% ಲೋನ್ ಆಗುತ್ತೆ. ಹಾರ್ಡ್ ಟಾಪ್ ಆಗಿರೋದು ಯಾರು ಹುಡುಕ್ತಿರೋರಿಗೆ. ಆಫ್ಟರ್ ಮಾರ್ಕೆಟ್ ಏನಾದರೂ ಅಡಿಷನಲ್ ಹೆಡ್ ಲ್ಯಾಂಪ್ ಎಲ್ಲ ಸ್ವಲ್ಪ ಕಸ್ಟಮೈಸ್ಡ್ ಆಗಿದೆ. ಸೈಡ್ ಗ್ರಿಲ್ ಎಲ್ಲ ಹಾಕಿದಾರಲ್ವಾ? ಅದು ಬಿಟ್ಟರೆ ಏನಿಲ್ಲ, ಮೇಜರ್ ಕಾಸ್ಟಮೈಸೇಷನ್ ಏನಿಲ್ಲ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್, ಇನ್ನೊಂದು ಫಾರ್ಚುನರ್. ಇದು 4x2 4x2 ಮ್ಯಾನ್ಯುವಲ್. 2015 ಮಾಡೆಲ್. ಸಿಂಗಲ್ ಸೆಕೆಂಡ್ ಓನರ್? ಸೆಕೆಂಡ್ ಓನರ್ ಆಗಿರೋದು. 4x2 ಮ್ಯಾನ್ಯುವಲ್ಲು, ಡೀಸೆಲ್ಲು, ಡ್ರಿವನ್ ಆಗಿರೋದು ಸರ್. 1,25,000 kilometers. 1,25,000 ಓಡಿರೋದು. ಯಾರು ಫಾರ್ಚುನರ್ ಹುಡುಕ್ತಿರೋರಿಗೆ ಈ ಒಂದು ನಿಮಗೆ ಟೈರ್ ಕಂಡೀಷನ್ನು, ಬ್ಯಾಕ್ಗ್ರೌಂಡ್ ಅಂದರೆ ಹಿಂದ್ಗಡೆ ಬ್ಯಾಕ್ ಪ್ರೊಫೈಲ್ ಎಲ್ಲ ತೋರಿಸ್ತಿದ್ದೀನಿ, ಯಾವ ಥರ ಬರುತ್ತೆ ನೋಡ್ಬೋದು. ಆ್ಯಂಡ್ ಯಾರು 4x2 ಫಾರ್ಚುನರು ಬೇಕು ಕಮ್ಮಿ ಪ್ರೈಸ್ಗೆ ಅನ್ನೋದಾದ್ರೆ ಸರ್ ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ 13,50,000 rupees ಹೇಳ್ತಾ ಇದ್ದೀನಿ. 13,50,000. 13,50,000. ಸರ್ ನನ್ನ ಚಾನಲ್ ಕಡೆಯಿಂದ ಬಂದರೆ ಏನಾದರೂ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಅಂದರೆ 13 ಒಳಗಡೆ ಕ್ಲೋಸ್ ಮಾಡ್ತೀರಾ? 12,75,000 rupees ಕ್ಲೋಸ್ ಮಾಡ್ತೀನಿ, ಬನ್ನಿ. 12,75,000. 12,75,000ಕ್ಕೆ. ಮಾಡಲ್ ಯಾವ್ದು ಅಂತ ಹೇಳಿದ್ರಿ? 2015 2-wheel drive. ಸೊ ಜೀಪ್ ಕಂಪಾಸ್. ಓಕೆ, 2020 ಮಾಡೆಲ್. ಸ್ಪೋರ್ಟ್. ಓಕೆ, ಡೀಸೆಲ್ 2-wheel drive ಮ್ಯಾನ್ಯುವಲ್. ಓಕೆ, ಡೀಸೆಲ್ಲು, ಸ್ಪೋರ್ಟ್ಸು, 2-wheel drive ಮ್ಯಾನ್ಯುವಲ್ಲು. ಡ್ರಿವನ್ ಆಗಿರೋದು ಸರ್ ಅಂದಾಜು 70,000 kilometer ಫುಲ್ಲು ಜೀಪ್ ಕಂಪಾಸ್ ಸರ್ವಿಸ್ ರೆಕಾರ್ಡ್ ಇದೆ. ಓಕೆ, ನಿಮಗೆ ಫೀಚರ್ಸ್ ಅಲ್ಲಿ ಹೇಳೋದಾದ್ರೆ A to Z ಫೀಚರ್ಸು ಬರುತ್ತೆ. ಆಲ್ಮೋಸ್ಟ್ ಸನ್ ರೂಫ್ ಇಟ್ ಬೇರೆ ಎಲ್ಲ ಫೀಚರು ಬರುತ್ತೆ. ಫೀಚರ್ಸು ಬರುತ್ತೆ. ಓಕೆ, ಇವನ್ ಮೈಲೇಜ್ ಅಂತ ಹೋಗೋದಾದ್ರೆ ಎಷ್ಟು ಬರ್ಬೋದು? ಸಿಟಿಲಿ ಒಂದು 15-16 ಎಕ್ಸ್ಪೆಕ್ಟ್ ಮಾಡ್ಬೋದು. ಹೈವೇ ಡಿಪೆಂಡ್ಸ್ ಆನ್ ಯುವರ್ ಡ್ರೈವಿಂಗ್. 18 ಕೂಡ ಬರುತ್ತೆ, ಬೇಸ್ಡ್ ಆನ್ ಡ್ರೈವಿಂಗ್. ಹೌದು, ಕಂಫರ್ಟಬಿಲಿಟಿ ಆ್ಯಂಡ್ ಕ್ಯಾಪಬಿಲಿಟಿ ಅಂತ ಹೇಳ್ಬೋದು. ಸೊ ಸೇಫೆಸ್ಟ್ ಕಾರ್. ಓಕೆ, ಬಾಡಿ ಬಿಲ್ಡ್ ಕ್ವಾಲಿಟಿ ಆಗಲಿ, ಡ್ರೈವಿಂಗ್ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಪ್ರೈಸ್ ಅಂತ ಹೋಗೋದಾದ್ರೆ ಮಾರ್ಕೆಟಲ್ಲಿ ಏನು ರನ್ನಿಂಗ್ ಇರೋದು, ನೀವೇನು ಕೋಟ್ ಮಾಡ್ತಿರೋ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಗೆ ಏನು ಕೊಡ್ತಿದ್ದೀರಾ ಸರ್? ಸರ್ ಮಾರ್ಕೆಟಲ್ಲಿ ಪ್ರೈಸ್ ಇದೆ, ಬಟ್ ನಮ್ಮದು ಮಾರ್ಕೆಟ್ ಪ್ರೈಸ್ ಅನ್ನೋದಕ್ಕಿಂತ ವೆಹಿಕಲ್ ಪ್ರಾಪರ್ ಆಗಿರುತ್ತೆ, ಪ್ರಾಪರ್ ಸರ್ವಿಸ್ ರೆಕಾರ್ಡ್ಸ್ ಇರುತ್ತೆ, ನೋ ಸ್ಟ್ರಕ್ಚರ್ ಡ್ಯಾಮೇಜ್, ನೋ ಇಂಪ್ಯಾಕ್ಟ್, ನೋ ರಿಪ್ಲೇಸ್ಮೆಂಟ್, ನಥಿಂಗ್. ಪ್ರಾಪರ್ ರೆಕಾರ್ಡ್ಸ್ ಕೊಡ್ತೀನಿ, ಪ್ರೈಸು ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 12.25 ಪ್ರೈಸ್ ಹೇಳ್ತಾ ಇರೋದು. 12 ಲಕ್ಷ
12,50,000, ಅದು 12,25,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ವಿಸಿಟ್ ಆಗಿ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ಕೆಳಗಡೆ ನಂಬರ್ ಇರುತ್ತೆ, ಕಾಲ್ ಮಾಡ್ಬೋದು. ಅಥವಾ ನೀವು ಫೋಟೋಸ್ ಬೇಕು ಅನ್ನೋರಿಗೆ ಡೆಫಿನೆಟ್ಲಿ ಕಾಲ್ ಅವ್ರ ಮೆಸೇಜ್ ಎನಿ ಟೈಮ್ ಮಾಡಲಿ, ಖಂಡಿತ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್ ಕ್ರಿಸ್ಟಾ ಸರ್ ಹೇಳಿ. ಸರ್ ಇನೋವಾ ಕ್ರಿಸ್ಟಾ 2017 ಮಾಡೆಲ್ ಜಿ ಸಿಂಗಲ್ ಓನರ್. ಓಕೆ, ಇದು ಕಾರ್ಪೊರೇಟ್ ಕಾರ್ ಆಗಿರುತ್ತೆ. ಸೊ 1,50,000 ಚೇಂಜ್ ಕಿಲೋಮೀಟರ್ ಓಡಿದೆ, ಕಂಪ್ಲೀಟ್ ಸರ್ವಿಸ್ ಟ್ರ್ಯಾಕ್ ಇದೆ. ಓಕೆ, ವೆಹಿಕಲ್ ಇಸ್ ಸರ್ಟಿಫೈಡ್. ಪ್ರೈಸ್ 13,90,000 rupees ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 13,90,000ಕ್ಕೆ 1,50,000 ಓಡಿರೋದು. 2017 ಇನೋವಾ ಕ್ರಿಸ್ಟಾ ಜಿ ವೇರಿಯಂಟ್. ಕ್ಲಾಸಿ ವೆಹಿಕಲ್ ಅಂತ ಹೇಳ್ಬೋದು ಈ ವೆಹಿಕಲ್ನ. ಆ್ಯಂಡ್ ರೆಡ್ ಬ್ಯೂಟಿ ಅಂತ ಹೇಳ್ಬೋದು, ಮೋಸ್ಟ್ ಡಿಮಾಂಡೆಡ್ ಕಲರು, ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಗಾಡಿ ನನ್ನ ಪ್ರಕಾರ ಲೇಟೆಸ್ಟ್ ಮಾಡಲ್ ಅಂತ ಅಲ್ವಾ? 2021 ಮಾಡೆಲ್. 2021 ಮಾಡಲು. ಆಫ್ಟರ್ 21 22 ಸ್ಟಾಪ್ ಆಗಿದೆ ವೆಹಿಕಲ್. ಲಾಸ್ಟ್ ಬ್ಯಾಚ್ ಇದೆ. ಓಕೆ, ವೇರಿಯಂಟು ಸರ್ ಅದು ಕಂಫರ್ಟ್ ಲೈನಾ? ಓಕೆ, ನಿಮಗೆ ಕಂಫರ್ಟ್ ಲೈನ್ ಆಗಿರೋದ್ರಿಂದ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಸಮೇತ ಬರುತ್ತೆ ಬಿಕಾಸ್ ಲೇಟೆಸ್ಟ್ ಮಾಡಲ್ ಆಗಿರೋದ್ರಿಂದ. ಆ್ಯಂಡ್ ಪೆಟ್ರೋಲ್ ವೇರಿಯಂಟ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಆ್ಯಂಡ್ ಮಾಡಲು 21 ಮಾಡಲು, ಸಿಂಗಲ್ ಓನರು, ಡ್ರಿವನ್ ಆಗಿರೋದು ಸರ್ ಇದು. ಮೇ ಬಿ ಅರೌಂಡ್ ನಿಯರ್ ಬೈ ಒಂದು 80,000-85,000 ಕಿಲೋಮೀಟರ್ಸ್. 80,000 to 85,000. ಸರ್ ಪ್ರೈಸ್ ಏನು ಹೇಳ್ತಾರೆ ಸರ್? ಫೈನಲ್ ಪ್ರೈಸ್ ನೋ ನೆಗೋಷಿಯೇಟ್ ಸರ್. ಹಾಗೆ ಹೇಳೋಕ್ಕಾಗಲ್ಲ, ಯಾಕಂದ್ರೆ ವೆಹಿಕಲ್ ಕಂಡೀಷನ್ ಪ್ರಾಪರ್ ಆಗಿರೋದ್ರಿಂದ ನಾವು ಸುಮ್ಮನೆ ಏನೋ ಗಾಡಿ ಮಾರ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾರೋಕ್ಕಾಗಲ್ಲ. ಹೌದು. ಸೊ ಬನ್ನಿ, ದಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 6,25,000 rupees ನಾವು ಹೇಳ್ತಾ ಇರೋದು, ಅಂದರೆ ಕೋಟಿಂಗ್ ಪ್ರೈಸ್ ಇರೋದು, ಬಟ್ ನೆಗೋಷಿಯಬಲ್ ಇದೆ. 2021 ಮಾಡಲ್ ವೋಲ್ಕ್ಸ್ವ್ಯಾಗನ್ ಪೋಲೋ ರೆಡ್ ಕಲರಲ್ಲಿ 6,25,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ವಿಸಿಟ್ ಆಗಿ. 80,000 to 85,000 ಡ್ರಿವನ್ ಆಗಿರೋದು, ಪೆಟ್ರೋಲ್ ವೇರಿಯಂಟು, ಕಂಫರ್ಟ್ ಲೈನು. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ Q7 V8 8 ಸಿಲಿಂಡರ್ 2011 ಮಾಡಲ್, ಸೆಕೆಂಡ್ ಓನರ್. ಓಕೆ, ಮಾರ್ಕೆಟಲ್ಲಿ VIP ನಂಬರ್ ಇದೆ. ನಂಬರ್ ತೋರಿಸ್ಬಿಡ್ತೀನಿ ರೀ ಸರ್, 486. ಓಕೆ, ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಆ್ಯಂಡ್ ಯಾರು ಹುಡುಕ್ತಿರೋರಿಗೆ 2011 ಮಾಡಲು ವಿತ್ ಸನ್ ರೂಫು, ಟಾಪ್ ಎಂಡು, ಆಟೋಮೆಟಿಕ್ ವೇರಿಯಂಟು, ಡೀಸೆಲ್, ಪೆಟ್ರೋಲ್. ಈ ಕಾರ್ ಬಂದ್ಬಿಟ್ಟು ನಿಮಗೆ ಇಂಟೀರಿಯರು, ಸನ್ ರೂಫಿಗೋ ಫೇಮಸ್ ಕಾರ್ ಅಲ್ಲ. ಇಟ್ಸ್ ಆಲ್ ಅಬೌಟ್ ಪವರ್, ಓಕೆ, ಪರ್ಫಾರ್ಮೆನ್ಸ್. V8 ಇಂಜಿನ್ ಇದು. ಓಕೆ, 8 ಸಿಲಿಂಡರ್ ಬರುತ್ತೆ. ತುಂಬ ರೇರ್ ಗಾಡಿ ಬಂದಿರೋದು ಇದು, ತುಂಬ ರೇರ್. ನಾರ್ಮಲ್ Q7 ಸಿಗುತ್ತೆ ನಿಮಗೆ, ಇದು V8 ಇಂಜಿನ್ ಇದೆ. V8 ಇಂಜಿನ್. ಓಕೆ, ಪ್ರೈಸಿಂಗ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಪ್ರೈಸಿಂಗ್ ನಾವು 15 lakhs ಹೇಳ್ತಾ ಇದ್ದೀವಿ. 11 ಮಾಡಲ್ಗೆ 15 lakhs ಹೇಳ್ತಾ ಇದ್ದೀವಿ ನಾವು. 11 ಮಾಡಲ್ಗೆ 15 lakhs ಹೇಳ್ತಿದ್ದೀರಾ, ಬಟ್ ಇಟ್ಸ್ ನಾಟ್ ಎ ಮೈಗ್ರೇಟೆಡ್, ಪ್ಯೂರ್ ಕರ್ನಾಟಕ ರಿಜಿಸ್ಟರ್ಡ್ ಕಾರ್. ಓಕೆ ಸರ್, ಏನಾದರೂ ಸ್ಲೈಟ್ಲಿ ನೆಗೋಷಿಯಬಲ್ ಬಂದರೆ ಬನ್ನಿ ಸರ್, ಇದರಲ್ಲಂತೂ ಜಾಸ್ತಿ ಏನೂ ಆಗೋದಿಲ್ಲ. ಬಿಕಾಸ್ 2011 ಮಾಡಲ್ ಅಂತಂದರೆ ಫುಲ್ ಕ್ಯಾಶ್ ಹೋಗಬೇಕು, ಲೋನ್ ಆಗೋದಿಲ್ಲ. ಲೋನ್ ಈ ಕಾರಿಗೆ ಲೋನ್ ಯಾರು ಬರಲ್ಲ ಸರ್. ಅಲ್ಲ, ಜಸ್ಟ್ ಕೇಳಿದೆ ನಾನು. 2011 ಮಾಡಲ್ ಅಲ್ವಾ, ಒಂದು ಕ್ವಶನ್ ಆ್ಯಡ್ ಮಾಡೋಣ. ಬಿಕಾಸ್ ಏನಾಗುತ್ತೆ, ಕಸ್ಟಮರ್ ಕಾಲ್ ಮಾಡಿಬಿಟ್ಟು ಲೋನ್ ಆಗುತ್ತಾ ಅಂತ ಕೇಳ್ತಾರೆ. ಈ ಕಾರಿಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಓಕೆ, ವಿಸಿಟ್ ಆಗಿ. ಯಾರು ಹುಡುಕ್ತಿರೋರಿಗೆ ನಂಬರ್ ನೋಡ್ಬೋದು, ನಂಬರ್ ತೋರಿಸಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್, ಲ್ಯಾಂಡ್ ರೋವರ್. ಇದು ಫ್ರೀ ಲ್ಯಾಂಡರ್ 2. ಓಕೆ, ದಿಸ್ ಇಸ್ ದ ಫ್ರೀ ಲ್ಯಾಂಡರ್. 2013 ಮಾಡಲ್. 2013 ಮಾಡಲ್. ಓಕೆ, ಡೀಸೆಲ್ TD4. ಓಕೆ, TD4 SE. ನಿಮಗೆ ಫಾರೆಸ್ಟ್ ಇರೋಂಥ ಲೈಕ್ ಚಿಕ್ಕಮಂಗ್ಳೂರು, ಹಾಸನ, ಈ ಥರ ಇಂಟೀರಿಯರ್ ಎಲ್ಲ ಆಫ್ ರೋಡಿಂಗ್ ಪ್ಲಸ್ ಸಿಟಿ ಯೂಸ್ಗೆ ಅನುಕೂಲವಾಗಂಥ ಕಾರ್ ಏನಾದರೂ ಬಿಟ್ಟಿದ್ದಾರೆ ಅಂದರೆ ದಿಸ್ ಇಸ್ ದ ಕಾರ್. ಆಫ್ ರೋಡ್, ಆನ್ ರೋಡ್, ಯಾವ ಥರ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ವೆಲ್ ಮೇಂಟೈನ್ಡ್ ಇದೆ. ಓಕೆ, ಫುಲ್ ಸರ್ವಿಸ್ ರೆಕಾರ್ಡ್ಸ್ ಇದೆ. ಟೈರ್ಸ್ ಬ್ರ್ಯಾಂಡ್ ನ್ಯೂ ಇದೆ. ಯಾವುದೇ ಥರ ಪಾರ್ಟು ರಿಪ್ಲೇಸ್ಮೆಂಟ್ ಯಾವುದು ಏನೂ ಆಗಿಲ್ಲ. ನೀವು ಬನ್ನಿ, ಕಾರ್ ನೋಡಿದರೆ ನೀವು ಕಾರೇ ಬಿಡೋದಿಲ್ಲ, ಪಟ್ ಅಂತ ತೊಗೊಂಡೋಗ್ತೀರಿ. ಪ್ರೈಸಿಂಗ್ ಪ್ರಿಫರಬಲಿ ಫ್ರೀ ಲ್ಯಾಂಡರ್ ಯೂಸ್ ಮಾಡಿರೋರು. ಹೌದು. ಆ್ಯಂಡ್ ಪ್ರೈಸಿಂಗು ಸರ್ ಇದಕ್ಕೆ ಸರ್ 9.5 ಹೇಳ್ತಾ ಇದ್ದೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. 9.5 ಹೆಚ್ಚು ಕಮ್ಮಿ ಆಗುತ್ತೆ. ಡೆಫಿನೆಟ್ಲಿ. Octavia, ಇಟ್ಸ್ 2017 ಮಾಡಲ್, ಸ್ಪ್ಲಿಟ್ ಹೆಡ್ ಲ್ಯಾಂಪ್. ಓಕೆ, ಡೀಸೆಲ್ ಆಟೋಮೆಟಿಕ್ LNK ವೇರಿಯಂಟ್. ಡೀಸೆಲ್ ಆಟೋಮೆಟಿಕ್ LNK 2 ವೇರಿಯಂಟ್ ಬಂದಿತ್ತಲ್ವ ಸರ್? ಅದು ಪ್ರೀವಿಯಸ್ ಒಂದಿದೆ, ಇದು ಲೇಟೆಸ್ಟ್. ಓಕೆ, ಮೈಲೇಜ್ ನಾನಂತೂ ಕೇಳೋದಿಲ್ಲ, ಬಿಕಾಸ್ ಇದು ಪರ್ಫಾರ್ಮೆನ್ಸ್ ನೋಡಿದ್ರೇ ಇದಾಗುತ್ತೆ. ಆ್ಯಂಡ್ ಓಡಿರೋದು ಎಷ್ಟಾಗುತ್ತೆ ಸರ್ ಇದು ಅಂದಾಜು? ಸರ್ ಕಿಲೋಮೀಟರ್ 80,000 ಕಿಲೋಮೀಟರ್ ಓಡಿದೆ. 80,000 ಓಡಿದೆ. ಹೌದು. ಪ್ರೈಸ್ ನಾವು 16 lakhs ಹೇಳ್ತಾ ಇದ್ದೀವಿ. 16 ಲಕ್ಷ. ರಿಯಲ್ ಕಾರ್ ಎಂಥೋಸಿಯಸ್ಟ್ ಯಾರಿದ್ದಾರೆ ಅವರಂತೂ ಈ ಕಾರ್ನ ಬಿಡೋದೇ ಇಲ್ಲ. ಓಕೆ, ವಿಸಿಟ್ ಆಗಿ. 16 lakh ಹೇಳ್ತಾ ಇದ್ದೀವಿ. 16 ಲಕ್ಷ ನೆಗೋಷಿಯಬಲ್. ಬಟ್ ಲೋನ್ ಕೂಡ ಆಗುತ್ತೆ. ವೆಹಿಕಲ್ ಇಸ್ ವೆಲ್ ಮೇಂಟೈನ್ಡ್ ಇದೆ, ಫುಲ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್, ಇನ್ನೊಂದು ಬ್ರೀಜಾ ಇರೋದು ಸರ್, KS09 ಪಾಸಿಂಗು, ಐ ಥಿಂಕ್ ಮೈಸೂರು ಪಾಸಿಂಗ್. ಹೌದು, ಥ್ರೋಟ್ ಕರ್ನಾಟಕ, ಅದರಲ್ಲೂ ಮೈಸೂರು ಸ್ವಲ್ಪ ಡಿಮ್ಯಾಂಡ್ ಇದೆ. ಹೌದು. ಮಾಡಲ್ ಸರ್ 2016 ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಡೀಸೆಲ್ ZDI. ಓಕೆ, 6 lakhs ಹೇಳ್ತಾ ಇದ್ದೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. 6 lakh ಲೋನ್ ಕೂಡ ಆಗುತ್ತೆ.
6 ಲಕ್ಷಕ್ಕೆ 6 ಲಕ್ಷ 2016 ಮಾಡಲ್ ZDI 2019 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ RXT. ಓಕೆ ಪ್ರೈಸಿಂಗ್ 2,99,000 ರೂಪೀಸಿಗೆ ಕೊಡ್ತೀನಿ, ಲೋನ್ ಮಾಡಿಕೊಡ್ತೀನಿ. 2,99,000ಕ್ಕೆ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. Yeah. ಡ್ರಿವನ್ ಅಪ್ರಾಕ್ಸಿಮೇಟ್ 70,000. ಅದರೊಳಗೆ ಓಕೆ ಸ್ಕೋಡಾ ರ್ಯಾಪಿಡ್ ಹಾಂ, ಹೇಳಿ. ಟಾಪ್ ಎಂಡ್ ಅಲ್ವಾ? ಎಲಿಗೆನ್ಸ್ ಓಕೆ. ನಿಮಗೆ ಡೀಸೆಲ್ ವೇರಿಯಂಟು, ಡೀಸೆಲ್ ಮ್ಯಾನ್ಯುವಲ್. ಓಕೆ ಮಾಡಲ್ ಸರ್ 2012 ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ ಡ್ರಿವನ್ ಅಪ್ರಾಕ್ಸ್ 78 ಚೇಂಜ್ 70,000 ಚಿಲ್ಲರೆ ಓಡಿದೆ. ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸು ಡೀಸೆಲ್ ವೇರಿಯಂಟು ಟಾಪ್ ಆ್ಯಂಡ್ ವೆಹಿಕಲ್ಲು. ಯಾರು ಹುಡುಕ್ತಿರೋರಿಗೆ ಪ್ರೈಸಿಂಗ್ ಅಂತ ಏನಾದ್ರು ಹೇಳ್ತೀರಾ ಸರ್? ಸರ್ ಆ್ಯಕ್ಚುಲಿ 385 ಪ್ರೈಸ್ ಕೋಟ್ ಮಾಡ್ತಾ ಇರೋದು. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ, ರೆಕಾರ್ಡ್ಸ್ ಇದೆ, ಇನ್ಶೂರೆನ್ಸ್ ಕೂಡ ಕಾಂಪ್ರಹೆನ್ಸಿವ್ ಇದೆ. ಪ್ರೈಸ್ ಅದೇ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 385 ಮೇ ಬಿ ಸ್ವಲ್ಪ 3,85,000 ಸ್ಲೈಟ್ಲಿ ನೆಗೋಷಿಯಬಲ್. ಸ್ವಲ್ಪ ಜಾಸ್ತಿ ಇದೆ, ಬಟ್ ವೆಹಿಕಲ್ ಕಂಡೀಷನು ಹಾಗೇ ಇದೆ. ಓಕೆ ಸರ್, ಆ ಕಡೆ ಹೋಗೋದಾದ್ರೆ ಜೀಪ್ ಕಂಪಾಸ್ ಮುಗೀತು ಸರ್. ಇನ್ನು ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಲೈಕ್ ನಾರ್ತ್ ಕರ್ನಾಟಕದಿಂದ ತುಂಬ ಡಿಮಾಂಡ್ ಎನ್ಕ್ವೈರಿ ಆಗೋ ವೆಹಿಕಲ್ ಅಂತ ಹೇಳೋದಾದ್ರೆ ಇದೆ ಸರ್. ಬಿಕಾಸ್ ಎರ್ಟಿಗಾ ಸ್ಮಾರ್ಟ್ ಹೈಬ್ರಿಡು 2021 ಮಾಡಲು ಸಿಂಗಲ್ ಓನರ್. ಹೌದು. ಡ್ರಿವನ್ ಆಗಿರೋದು 50,000. 50,000 ಓಡಿರೋದು ಆ್ಯಂಡ್ ಪೆಟ್ರೋಲ್. ಹೌದು. VXI ZXI. ಓಕೆ ZXI ಆಗಿರೋದ್ರೆ ಟಾಪ್ ಎಂಡು ಪೆಟ್ರೋಲ್ ವೇರಿಯಂಟು, ಸ್ಮಾರ್ಟ್ ಹೈಬ್ರಿಡು, ಮೈಲೇಜ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಫೀಚರ್ಸಲ್ಲಿ ಎಲ್ಲನೂ ಆ್ಯಡ್ ಆನ್ ಆಗುತ್ತೆ. ಪ್ರೈಸಿಂಗು ಸರ್ ಇದು 9,40,000 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 9,40,000 ಸ್ಲೈಟ್ಲಿ ನೆಗೋಷಿಯಬಲು. ಲೋನ್ ಕೂಡ ಆಗುತ್ತೆ ಆಲ್ ಓವರ್ ಕರ್ನಾಟಕ. ಹೌದು ಮಾಡೋಣ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ವರ್ನಾ ಪೆಟ್ರೋಲ್ ವೇರಿಯಂಟು ಟಾಪ್ ಎಂಡಾ? ಹಾಂ, ಹುಂಡೈ ವರ್ನಾ SX ಆಪ್ಷನಲ್. SX ಆಪ್ಷನ್ ಪುಷ್ ಬಟನ್ ಸ್ಟಾರ್ಟ್ ಪೆಟ್ರೋಲ್. ಸೆಕೆಂಡ್ ಓನರ್. ಪ್ರೈಸ್ 4,40,000 ರೂಪೀಸ್ ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 4,40,000 ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ